ದೇವೇಗೌಡರ ಕೈ ಹಿಡಿದಿದ್ದ ಚೆನ್ನಮ್ಮ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಆಸಿಡ್ ದಾಳಿಗೂ ಜಗ್ಗದೆ ಸಂಸಾರದ ನೊಗ ಹೊತ್ತು ಸೈ ಎನಿಸಿಕೊಂಡಿದ್ರು. ಅದೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಹುಟ್ಟೂರಿನ ಮೇಲೆ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡಿದ್ರು. ಚೆನ್ನಮ್ಮ ಅವರ ಸಹಾಯವನ್ನ ನೆನೆದು ಇಡೀ ಗ್ರಾಮವೇ ಕಣ್ಣೀರು ಹಾಕಿದೆ. ತಮ್ಮ ಜೀವನದುದ್ದಕ್ಕೂ ಗಟ್ಟಿಗಿಟ್ಟಿಯಾಗಿ ಬದುಕಿದ ಧೀಮಂತ ಹೆಣ್ಮಗಳು ಚೆನ್ನಮ್ಮ. ದೇವೇಗೌಡರ ಹಾದಿಗೆ ತೆರೆಮರೆಯ ಶಕ್ತಿಯಾಗಿ ನಿಂತವರು. ಚೆನ್ನಮ್ಮ ಅನುಭವಿಸಿದ ಕಷ್ಟ ಒಂದೆರಡಲ್ಲ. ಅದೆಷ್ಟೋ ಸಂಕಷ್ಟಗಳ ಮಧ್ಯೆಯೂ ದಿಟ್ಟತನದಿಂದ ಹೋರಾಡಿ ಸಂಸಾರ ಸಾಗಿಸಿದ್ರು. ಆಸಿಡ್ ದಾಳಿಗೂ ಜಗ್ಗದೆ ಕುಟುಂಬದ ಜವಾಬ್ದಾರಿ ಹೊತ್ತು ದೇವೇಗೌಡರ ಯಶಸ್ಸಿಗೆ ಬೆನ್ನೆಲುಬಾಗಿದ್ರು. ಗಂಡ ಜೈಲಿಗೆ ಹೋದ್ರೂ ಧೃತಿಗೆಡದೆ ಸಂಸಾರದ ನೊಗ ಹೊತ್ತು ಸೈ ಅನಿಸಿಕೊಂಡಿದ್ರು ಚೆನ್ನಮ್ಮ. ಆಸಿಡ್ ದಾಳಿಗೂ ಜಗ್ಗಿರಲಿಲ್ಲ ಗೌಡ್ರ ಗೌಡ್ತಿ. ಆರೋಪಿಗಳನ್ನೇ ಕ್ಷಮಿಸಿದ್ರು ಮಹಾತಾಯಿ. ಚೆನ್ನಮ್ಮ ಅವರ ಮೇಲೆ ನಡೆದ ಘೋರ ದಾಳಿಯನ್ನ ಇಂದಿಗೂ ಯಾರೂ ಮರೆತಿಲ್ಲ. ಅದು 2001 ಫೆಬ್ರವರಿ 21 ಮಹಾಶಿವರಾತ್ರಿ ದಿನ. ಅಪಾರ ದೈವ ಭಕ್ತೆಯಾಗಿದ್ದ ಚೆನ್ನಮ್ಮ ಕುಟುಂಬಸ್ಥರ ಜೊತೆ ದೇವಸ್ಥಾನಕ್ಕೆ ತೆರಳಿದ್ರು. ಇದೇ ವೇಳೆ ದೇವೇಗೌಡರ ಸಹೋದರನ ಮಗ ಏಕಾಏಕಿ ದಾಳಿ ಮಾಡಿದ್ರು. ರಾತ್ರಿ 8 ಗಂಟೆ ಸುಮಾರಿಗೆ ಚೆನ್ನಮ್ಮ ಹಾಗೂ ಭವಾನಿ ರೇವಣ್ಣ ಮೇಲೆ ಆಸಿಡ್ ಎರಚಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರ ವೈಫ್ ದೊಡ್ಡವರು ಅನಸೂಯ, ಇನ್ನೊಬ್ರು ಶೈಲಜಾ, ಅವ್ರ ಯಜಮಾನರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟರ್ಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೆಯಲ್ಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಬಹಳ ಬೇಗ ಕುಗ್ಬಿಟ್ರು ಅವರು. ಅಂದರೆ ಸ್ವಲ್ಪ ಆಸಿಡ್ ಬಿದ್ದು ಎಲ್ಲ ಇದಾದಾಗಲೇ ದೇಹಕ್ಕೆ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರೈವಾದ್ರು. ಅಂದ್ರೆ ಅವ್ರಿಗೆ ವಿಲ್ ಪವರ್ ಚೆನ್ನಾಗಿತ್ತು. ಆಸಿಡ್ ದಾಳಿಯಿಂದ ಚೆನ್ನಮ್ಮ ಅವರ ಅರ್ಧ ಮುಖ ಸುಟ್ಟು ಹೋಗಿತ್ತು. ಬರೋಬ್ಬರಿ 2 ತಿಂಗಳ ಕಾಲ ಕೋಮಾದಲ್ಲಿದ್ರು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಬದುಕಿ ಬಂದಿದ್ರು. ಇಷ್ಟೆಲ್ಲ ಆದರೂ ದಾಳಿ ಮಾಡಿದವರ ಮೇಲೆ ಕರುಣೆ ತೋರಿದ್ರು. ಆಸಿಡ್ ದಾಳಿ ಮಾಡಿದ ಹುಡುಗರನ್ನ ಕ್ಷಮಿಸಿದ್ರು. ಅವರು ಅವ್ರಿಗೆ ಕನ್ವೆನ್ಷನ್ ಆಯಿತು. ಆದಾಗ ಅವರು ನಮ್ಮ ಮಾವ ಅವರ ತಮ್ಮನ ಮಕ್ಕಳೇ ಈ ಒಂದು ಪ್ರಕರಣ ಮಾಡಿದ್ದು. ಈಗ ಇದು ಆವಾಗ ಅವ್ರದ್ದೆಲ್ಲ ಕೋರ್ಟ್ ನಡೆದು ಎಲ್ಲ ಆದಮೇಲೆ ಕೋರ್ಟ್ಗೆ ನಮ್ಮ ಮತ್ತೆ ಬರೋ ಸ್ಟೇಜಲ್ಲಿ ಇರಲಿಲ್ಲ. ಆಸಿಡ್ ಹಾಕಿದ್ರಲ್ಲ ಅವ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಅಂದರೆ ದೇವೇಗೌಡರು ತಮ್ಮನಿಗೆ. ಆವಾಗ ಇಲ್ಲಿ ಗೌಡ್ರು ಒಂದು ಕಡೆ ಹೆಂಡತಿ ಕಡೆನೂ ವಾಲಕ್ಕಾಗ್ದಾನೆ, ಮಕ್ಳ ಕಡೆ ತಮ್ಮನ ಕಡೆನೂ ಹೇಳೋಕ್ಕಾಗ್ದಾನೆ ಸ್ವಲ್ಪ ತೊಡಲಾಡ್ತಲ್ಲಿ ಪತ್ನಿ ಹತ್ರ ಹೇಳ್ಕೊಂಡ್ರು. ಆಗ ಅಮ್ಮ ಹೋಲಿ ಬಿಡಿ, ಅದನ್ನು ಕ್ಷಮಿಸ್ಬಿಡಿ, ಏನು ಬೇಡ, 1-2 ವರ್ಷ ಇರಿಸ್ಬಿಟ್ಟು ಕಳಿಸ್ಬಿಡಿ, ಅದೇನೋ ಬೇಡ ಅಂತ ಒಂದೇ ಮಾತಲ್ಲಿ ನಮ್ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ರು. ಪತಿಗೆ ಪ್ರಧಾನಿ ಪಟ್ಟ ಬೇಡ ಎಂದಿದ್ದ ಚೆನ್ನಮ್ಮ ದೇವೇಗೌಡ ಯಶಸ್ಸಿನ ಹಾದಿಗೆ ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತವರು. ಪತಿಯ ಸುದೀರ್ಘ ಸಾರ್ವಜನಿಕ ಜೀವನಕ್ಕೆ ಭದ್ರ ಬುನಾದಿಯಾಗಿದ್ರು. ಚೆನ್ನಮ್ಮ ದೇವೇಗೌಡರ ಯಶಸ್ಸಿನ ಹಾದಿಗೆ ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತವರು. ಪತಿಯ ಸುದೀರ್ಘ ಸಾರ್ವಜನಿಕ ಜೀವನಕ್ಕೆ ಭದ್ರ ಬುನಾದಿಯಾಗಿದ್ರು. ಅದ್ಯಾಕೋ ಗೊತ್ತಿಲ್ಲ, ದೇವೇಗೌಡರಿಗೆ ಪ್ರಧಾನಿ ಪಟ್ಟ ಒಲಿದು ಬಂದಾಗ ಚೆನ್ನಮ್ಮ ಬೇಡ ಅಂತ ಹಠ ಹಿಡಿದು ಕೂತಿದ್ರಂತೆ. ಮುಖ್ಯಮಂತ್ರಿಯಾಗಿರಿ ಅಷ್ಟೇ ಸಾಕು, ಪ್ರಧಾನಮಂತ್ರಿ ಪಟ್ಟ ಬೇಡ, ದೊಡ್ಡ ಹುದ್ದೆ ಬೇಡ ಅಂದಿದ್ರಂತೆ. ಆದ್ರೆ ದೇವೇಗೌಡರು ಸಿಪಿಐ ಪಕ್ಷದ ಒತ್ತಡದಿಂದ ಪಟ್ಟ ಅಲಂಕರಿಸಿದ್ರು. ಗೌಡ್ರೇನು ಮಾಡಿದ್ರು, ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಅಂತ. ಆವಾಗ ದುಡ್ಡು ಕಾಸು ಏನೂ ಇಲ್ಲ. ನಿಂತ್ಕೊಳ್ಳೋಣ ಬೇಡವೋ ಅಂದಾಗ ಮಾವಿನಕೆರೆ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ನಿಂತ್ಕೊ, ನಾನು ಇದ್ದೀನಿ ಅಂತ ಹೇಳ್ದಂಗೆ ಆಯಿತು ಅಂತ ಅನ್ನೋದ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಿಂತ್ಕೋತೀನಿ ಅಂದರು. ಆಗ ಸಪೋರ್ಟಾಗಿ ನಿಂತ್ಕೊಂಡಿದ್ದೆ ಚೆನ್ನಮ್ಮನವರು. ಹುಟ್ಟೂರಲ್ಲಿ ದೇವಾಲಯಗಳಿಗೆ ಜೀರ್ಣೋದ್ಧಾರ. ಚೆನ್ನಮ್ಮನ ಹುಟ್ಟೂರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ. ದೇವೇಗೌಡರನ್ನ ಮದುವೆಯಾಗಿ ಬಂದ್ಮೇಲೂ ಹುಟ್ಟೂರಿನ ಮೇಲಿನ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಕಷ್ಟ ಅಂತ ಮನೆ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳುಹಿಸಿದ ಉದಾಹರಣೆಗಳೇ ಇಲ್ಲ. ಹುಟ್ಟೂರಲ್ಲಿರೋ ಶಕ್ತಿ ದೇವತೆ ಶ್ರೀ ಚೆನ್ನಾಂಬಿಕಾ ದೇವಿ ಹೆಸರನ್ನೇ ಚೆನ್ನಮ್ಮಗೆ ಇಟ್ಟಿದ್ರಂತೆ. ಹೀಗಾಗಿ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಿದ್ರಂತೆ. ಅಷ್ಟೇ ಅಲ್ಲ, ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಹಲವು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರಂತೆ. ಚಂಡಿಕಾಂಬ ಅಂದರೆ ದೇವ್ರ ಮಂದೇವರು, ಅದಕ್ಕೆ ಅವರು ಚೆನ್ನಮ್ಮ ಅಂತ ಅವ್ರ ಹೆಸರಿಟ್ಟರು. ಅದೇ ಇದಕ್ಕೋಸ್ಕರ ಅವರ ರೇವಣ್ಣವ್ರಿಗೆ ಹೇಳಿ ಆ ದೇವಸ್ಥಾನ ಒಂದು ಸಣ್ಣ ಗುಡಿ ಇತ್ತು, ಎಲ್ಲ ಕಾರು ಬೆಳ್ಕೊಂಡಿತ್ತು, ಹಾಗೂ ಹಳ್ಳದಲ್ಲಿ ದೇವನರಿತ್ತು. ಅದನ್ನು ಈ ಮಟ್ಟಕ್ಕೆ ಅದನ್ನು ಭಾರಿ ಶ್ರಮ ವಹಿಸಿ ಅದನ್ನು ಈ ಮಟ್ಟಕ್ಕೆ ತಂದು ಮಾಡೋಕೆ ಅವರೇ ಇದಕ್ಕೆ ಕಾರಣ. ನಮ್ಮ ಸುತ್ತಮುತ್ತಲ ಗ್ರಾಮಕ್ಕೆ ಯಾರೇ ಹೋದ್ರೂ
ಅವರು ಭಾಳ ನೀಟಾಗಿ ನೋಡಿ ಮುಂದೆ ಕಾಫಿ ಆಗಲಿ ಒಂದು ಟೀ ಆಗಲಿ ಒಂದು ಬಿಸ್ಕೆಟ್ ಆಗಲಿ ಕೊಡದೆ ಕಳಿಸ್ತೈತಲ್ಲ. ಪಾಪ ಅವರು ಅಗಲಿರೋದು ನಮಗೆಲ್ಲ ದುಃಖದ ಸಂಗತಿಯಾಗಿದೆ. ನಮ್ಮ ಸುತ್ತಮುತ್ತಲ ಗ್ರಾಮಕ್ಕೆಲ್ಲ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ರೇವಣ್ಣರಾಗಲಿ, ಅಮ್ಮರಾಗಲಿ, ಗೌಡರಾಗಲಿ ಪ್ರತಿ ವರ್ಷನೂ ಬಂದು ಪೂಜೆ ಮಾಡಿಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋರು. ಚೆನ್ನಮ್ಮ ಅಗಲಿಕೆಗೆ ಹುಟ್ಟೂರಿನಲ್ಲಿ ಜನರೆಲ್ಲ ಕಂಬನಿ ಮಿಡಿದಿದ್ದಾರೆ. ಚೆನ್ನಮ್ಮ ಮಾಡಿದ ಸಹಾಯ ನೆನೆದು ಭಾವುಕರಾಗಿದ್ದಾರೆ. ಬಡವರಿಗೆ ನೆರವಾಗ್ತಿದ್ರು ಅಂತ ಸಂಬಂಧಿಕರು, ಗ್ರಾಮಸ್ಥರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಚಿಕ್ಕ ಹುಡುಗರಿಂದ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ನಮಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟು ತಾಯಿ ಹುಟ್ಟಿದ್ದು ಬೇರೆ ಆದರೂ ನಮ್ಮ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ನಮ್ಮ ಧರ್ಮ ದೇವತೆ ಎರಡೂ ಕುಟುಂಬಕ್ಕೆ. ಇವತ್ತು ಯಾರೇ ಬರಲಿ ನಮ್ಮನ್ನು ಸಹ ಅವ್ರ ಮಕ್ಕಳ ಜೊತೆನೇ ಬೆಳೆಸಿದ್ದಾರೆ. ನಮ್ಮ ತಂದೆ ತಂಗಿ ಮಗಳು ಹರದನಹಳ್ಳಿ ನಮ್ಮದು. ಆವಾಗಿಂದಲೂ ನಮ್ಮ ಚೆನ್ನಾಗಿ ಇಟ್ಕೊಂಡು ನಮ್ಮ ಇಲ್ಲೇ ಇಟ್ಕೊಂಡವ್ರ. ಅವ್ರ ತವ್ರ ಮನೆಯಲ್ಲೇ ಇದ್ದೀನಿ ನಾನು. ಅವ್ರು ಸುಮಾರು ದಿವಸದಿಂದಲೂ ಇಲ್ಲೇ ಇದ್ದು ಇಲ್ಲೇ ನೋಡ್ಕೊತಾವ್ರು ನಮ್ಮನ್ನು ಚೆನ್ನಾಗಿ. ಮದುವೆಗೆ ಹೇಳಕ್ಕೆ ಹೋಗಿದ್ದಾಗಲೂ ಅವರೇ ನಿಂತು ಊಟ ಬಡಿಸಿ, ನಾವು ಊಟ ಮಾಡಲ್ಲ ಅಂದರೂ ಕೇಳ್ತಾ ಇರಲಿಲ್ಲ, ಅವರೇ ಊಟ ಮಾಡಿಸಿ ಕಳ್ಸೋರು. ಒಟ್ನಲ್ಲಿ ದೇವೇಗೌಡರಿಗೆ ಚೆನ್ನಮ್ಮ ಶಕ್ತಿಯಾಗಿ ಅದೃಷ್ಟ ದೇವತೆಯಾಗಿದ್ರು, ಊರಿಗೆ ಮಹಾತಾಯಿಯಾಗಿದ್ರು. ಇದೀಗ ಅವರ ಅಗಲಿಕೆಗೆ ಇಡೀ ಊರೇ ಕಂಬನಿ ಮಿಡಿದಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.